2024 ಹೇರಂಬ ಸಂಕಷ್ಟ ಚತುರ್ಥಿ ಮುಹೂರ್ತ ಪೂಜೆ ವಿಧಿವಿಧಾನ ಮಹತ್ವ ಸಹಿತ ಮಂತ್ರ. ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಕಷ್ಟಗಳು ಇದ್ದರೂ ಸಹ ದೂರವಾಗುತ್ತದೆ. ಶ್ರಾವಣ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ಹೇರಂಬ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ಉಪವಾಸದೊಂದಿಗೆ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. 2024 ಹೇರಂಬ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು? ಹೇರಂಬ ಸಂಕಷ್ಟ ಚತುರ್ಥಿ ಮಹತ್ವ ಮತ್ತು ಮಂತ್ರ ಹೇಗಿದೆ ಎಂದು ತಿಳಿಯೋಣ. ಸಂಕಷ್ಟ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ವ್ರತಗಳಲ್ಲಿ ಒಂದಾಗಿದೆ. ಈ ವ್ರತವನ್ನು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಆಚರಿಸಲಾಗುತ್ತದೆ. ಶ್ರಾವಣ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ಹೇರಂಬ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಭಕ್ತರು ಗಣಪತಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಹೇರಂಬ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜೀವನದ ಅಡೆತಡೆಗಳು ದೂರವಾಗುವುದು, ಸಮೃದ್ಧಿ, ಅದೃಷ್ಟ ಮತ್ತು ಯಶಸ್ಸು ಬರುತ್ತದೆ ಎನ್ನುವ ನಂಬಿಕೆ ಇದೆ. ಹೇರಂಬ ಸಂಕಷ್ಟ ಚತುರ್ಥಿ 2024 ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳ ಸಂಪೂರ್ಣ ಮಾಹಿತಿ ತಿಳಿಯೋಣ. ಹೇರಂಬ ಸಂಕಷ್ಟ ಚತುರ್ಥಿ 2024 ಶುಭ ಮುಹೂರ್ತ. ಹೇರಂಬ ಸಂಕಷ್ಟ ಚತುರ್ಥಿ ದಿನಾಂಕ 2024 ಆಗಸ್ಟ್ 22ರಂದು ಗುರುವಾರ. ಹೇರಂಬ ಸಂಕಷ್ಟ ಚತುರ್ಥಿ ತಿಥಿ ಪ್ರಾರಂಭ 2024 ಆಗಸ್ಟ್ 22ರಂದು ಗುರುವಾರ ಮಧ್ಯಾಹ್ನ 1:46ಕ್ಕೆ. ಹೇರಂಬ ಸಂಕಷ್ಟ ಚತುರ್ಥಿ ತಿಥಿ ಮುಕ್ತಾಯ 2024 ಆಗಸ್ಟ್ 23ರಂದು ಶುಕ್ರವಾರ ಬೆಳಗ್ಗೆ 10:38ಕ್ಕೆ. ಹೇರಂಬ ಸಂಕಷ್ಟ ಚತುರ್ಥಿ ಚಂದ್ರೋದಯ ಸಮಯ ಆಗಸ್ಟ್ 22ರಂದು ಗುರುವಾರ ರಾತ್ರಿ 8:43ಕ್ಕೆ. ಹೇರಂಬ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ. ಗಣೇಶನಿಗೆ ಜಲಾಭಿಷೇಕ ಮಾಡಿ, ಗಣೇಶನಿಗೆ ಹೂವುಗಳನ್ನು ಹಣ್ಣುಗಳನ್ನು ಅರ್ಪಿಸಿ ಮತ್ತು ಹಳದಿ ಚಂದನವನ್ನು ಲೇಪಿಸಿ, ಎಳ್ಳುಂಡೆ ಅಥವಾ ಮೋದಕವನ್ನು ಅರ್ಪಿಸಿ. ಹೇರಂಬ ಸಂಕಷ್ಟ ಚತುರ್ಥಿ ಕಥೆಯನ್ನು ಓದಿ ಅಥವಾ ಕೇಳಿ. ಓಂ ಗಂ ಗಣಪತಿಯೇ ನಮಃ ಎಂದು ಮಂತ್ರವನ್ನು ಪಠಿಸಿ. ಭಗವಾನ್ ಗಣೇಶನ ಆರತಿಯನ್ನು ಪೂರ್ಣ ಭಕ್ತಿಯಿಂದ ಮಾಡಿ. ರಾತ್ರಿ ವೇಳೆ ಶುಭ ಸಮಯದಲ್ಲಿ ಚಂದ್ರನನ್ನು ನೋಡಿ ಮತ್ತು ಪ್ರಾರ್ಥನೆ ಸಲ್ಲಿಸಿ. ಉಪವಾಸವನ್ನು ತ್ಯಜಿಸಿ. ವ್ರತದಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ. ಹೇರಂಬ ಸಂಕಷ್ಟ ಚತುರ್ಥಿ ಮಹತ್ವ. ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿಗೆ ತನ್ನದೇ ಆದ ಮಹತ್ವವಿದೆ. ಈ ದಿನವು ಸಂಪೂರ್ಣವಾಗಿ ಗಣೇಶನನ್ನು ಗೌರವಿಸಲು ಮೀಸಲಾಗಿದೆ. ಮಹತ್ವದ ದಿನ ಮತ್ತು ಭಕ್ತರು ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಪಾರ ಭಕ್ತಿಯಿಂದ ಗಣಪತಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರತಿ ಸಂಕಷ್ಟ ಚತುರ್ಥಿಯು ತನ್ನದೇ ಆದ ಕಥೆಯನ್ನು ಹೊಂದಿದೆ ಮತ್ತು ಗಣೇಶನಿಗೆ ಸಂಬಂಧಿಸಿದ ಇತಿಹಾಸವನ್ನು ಹೊಂದಿದೆ. ಅವನು ಭಕ್ತರ ಜೀವನದ ಎಲ್ಲ ಅಡೆತಡೆಗಳನ್ನು ಮತ್ತು ಸಮಸ್ಯೆಗಳನ್ನು ನಿವಾರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ನೀವು ಶುದ್ಧ ಉದ್ದೇಶ ಮತ್ತು ಆಳವಾದ ನಂಬಿಕೆಯನ್ನು ಹೊಂದಿದ್ದರೆ, ಗಣಪತಿಯು ನಿಮಗೆ ಜೀವನದಲ್ಲಿ ಯಾವುದೇ ತೊಂದರೆಯನ್ನು ಎದುರಿಸಲು ಬಿಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಹೇರಂಬ ಸಂಕಷ್ಟ ಚತುರ್ಥಿ ಮಂತ್ರ. ಓಂ ಶ್ರೀ ಗಣೇಶಾಯ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಮಂತ್ರವನ್ನು ಹೇಳಬೇಕು. ಹೇರಂಬ ಪದದ ಅರ್ಥವೇನು? ಹೇರಂಬ ಎಂಬ ಪದದ ಅರ್ಥ ದೊಡ್ಡ ತಲೆ.
ಇದು ಸಾಮಾನ್ಯವಾಗಿ 5 ತಲೆಯ ರೂಪದಲ್ಲಿ ಶ್ರೀ ಗಣಪತಿಯನ್ನು ಸೂಚಿಸುತ್ತದೆ. ಹೇರಂಬ ರೂಪದಲ್ಲಿ ಶ್ರೀ ಗಣೇಶನನ್ನು ಪಂಚಮುಖ ಗಣಪತಿ ಎಂದು ಕರೆಯಲಾಗುತ್ತದೆ. ಗಣಪತಿಯ ಈ ರೂಪವನ್ನು ಪ್ರಬಲವಾದ ಕಾರ್ಯಗಳನ್ನು ತೆಗೆದುಕೊಳ್ಳುವ ಮೊದಲ ಪೂಜಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.